ಕೇರಳದಲ್ಲಿ ಕೊರೋನಾ, ರಾಜ್ಯದಲ್ಲಿ ಈಗ ಕರ್ನಾಟಕದಲ್ಲಿ ಟೆನ್ಷನ್ ಜಾಸ್ತಿ ಆಗಿದೆ. ಹಾಗಾಗಿ ಇವತ್ತೇ ಜಾರಿಯಾಗುತ್ತಾ ಕೊರೋನಾ ನ್ಯೂ ಗೈಡ್ಲೈನ್ಸ್ ಅಂತ. ಇವತ್ತು ತಾಂತ್ರಿಕ ಸಲಹಾ ಸಮಿತಿಯ ಸಭೆ ಕೂಡ ಇದೆ. ಹಾಗಾಗಿ ಏನೆಲ್ಲ ಮಾರ್ಗಸೂಚಿಗಳು ಬರಬಹುದು ಅಂತಕ್ಕಂಥದ್ದೇ ಸದ್ಯದ ಪ್ರಶ್ನೆ. ಇವತ್ತು ನಡೆಯಬೇಕಿದ್ದ ತಾಂತ್ರಿಕ ಸಲಹಾ ಸಮಿತಿ ಸಭೆ ಡೌಟ್. ಮೊನ್ನೆಯೇ ಮೀಟಿಂಗ್ ಮುಗಿಸಿ ಆರೋಗ್ಯ ಇಲಾಖೆಗೆ ವರದಿ ಸಲ್ಲಿಕೆ ಆಗಿದೆಯಂತೆ. ತಾಂತ್ರಿಕ ಸಲಹಾ ಸಮಿತಿಯಿಂದ ವರದಿ ಸಲ್ಲಿಕೆಯಾಗಿದೆ ಆರೋಗ್ಯ ಇಲಾಖೆಗೆ. ಹಾಗಾಗಿ ಇವತ್ತು ಆರೋಗ್ಯ ಇಲಾಖೆಯಿಂದ ಹೊಸ ಗೈಡ್ಲೈನ್ಸ್ ಬರುವಂತಹ ಸಾಧ್ಯತೆ ಇದೆ. ಆರೋಗ್ಯ ಇಲಾಖೆಗೆ ವರದಿ ಸಲ್ಲಿಕೆ ಮಾಡಿದ್ದಾರೆ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರು. ಈಗಾಗಲೇ ಮೊನ್ನೆನೇ ಕೊಟ್ಟಿದ್ದಾರೆ. ಅದಕ್ಕೋಸ್ಕರನೇ ಸಚಿವ ದಿನೇಶ್ ಗುಂಡೂರಾವ್ ಅವರು ನಿನ್ನೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ್ದು, ಇಲ್ಲ ಸದ್ಯದಲ್ಲಿ ಇವೆಲ್ಲವನ್ನು ಕೂಡ ಜಾರಿಗೆ ತರ್ತೀವಿ ಅಂತಂದ್ಬಿಟ್ಟು. ಹಾಗಾದರೆ ಏನು ಗೈಡ್ಲೈನ್ಸ್, ಏನೇನು ನಿಯಮಗಳನ್ನು ನಾವು ಪಾಲನೆ ಮಾಡಬೇಕಾಗತ್ತೆ ಅಂತಕ್ಕಂಥ ಪ್ರಶ್ನೆ. ಹಾಗಾದರೆ ಈಗ ಅವ್ರು ಕೊಟ್ಟಿರ್ತಕ್ಕಂಥ ವರದಿ ಇದೆಯಲ್ಲ, ಈ ವರದಿನಲ್ಲಿ ಏನೇನಿದೆ ನೋಡಿ. ಗುಂಪು ಪ್ರದೇಶಗಳಲ್ಲಿ ಮಾಸ್ಕ್ ಧರಿಸಬೇಕು. ಜನರಿಬಿಡ ಪ್ರದೇಶ, ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ, ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ, ಮೆಟ್ರೋದಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ನೀವು ಮಾಸ್ಕ್ ಧರಿಸಬೇಕು. ಹಿರಿಯ ನಾಗರಿಕರಿಗೆ ಮಾಸ್ಕ್ ಕಡ್ಡಾಯ. ಈ ವರದಿನಲ್ಲಿ ಇರ್ತಕ್ಕಂಥ ಅಂಶಗಳು, ಹಿರಿಯ ನಾಗರಿಕರು 60 ವರ್ಷ ಮೇಲ್ಪಟ್ಟವರು. ಆಮೇಲೆ ILI ಸಾರಿ ಕೇಸ್ಗಳಿಗೆ ಟೆಸ್ಟಿಂಗ್ ಕಡ್ಡಾಯ. ಅದು ಡಾಕ್ಟ್ರು ಡಿಸೈಡ್ ಮಾಡ್ತಾರೆ ಮಾಡಲೇಬೇಕಾ ಮಾಡೋದು ಬೇಡವಾ ಅಂತ. ILI ಸಾರಿ ಕೇಸ್ಗಳನ್ನು ಸಾಮಾನ್ಯವಾಗಿ ಗುರುತಿಸಿದಾಗ ಒಂದು ಕೋವಿಡ್ ಟೆಸ್ಟ್ RT-PCR ಮಾಡಬೇಕಾಗುತ್ತೆ. ಜೊತೆಗೆ ಸ್ಯಾಂಪಲ್ಗಳನ್ನು ಜಿನೋಮಿಕ್ ಸೀಕ್ವೆನ್ಸಿಂಗ್ ರವಾನೆ ಕಡ್ಡಾಯ ಅಂತ ಹೇಳ್ತಾ ಇದ್ದಾರೆ. ಯಾವುದು ILI ಸಾರಿ ಕೇಸ್ಗಳದ್ದು ಪಾಸಿಟಿವ್ ಬಂದರೆ ಕೇರಳ ಗಡಿಭಾಗದಲ್ಲಿ ಕಟ್ಟೆಚ್ಚರದ ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ. ಅದನ್ನು ತುಂಬ ಗಂಭೀರವಾಗಿ ತಗೋಬೇಕಾಗುತ್ತೆ. ಯಾಕೆಂದರೆ ಅಲ್ಲಿಂದನೇ ಜನ ಬರ್ತಕ್ಕಂಥದ್ದು, ಅಲ್ಲಿ ತುಂಬ ಜಾಸ್ತಿ ಆಗಿದೆ. ಹಾಗಾಗಿ ಕಟ್ಟೆಚ್ಚರ ಅವಶ್ಯಕತೆ. ಅಲ್ಲೇ RT-PCR ಮಾಡ್ತಾಯಿದ್ರು ಮೊದಲು. ಆ ಥರ ಏನಾದರೂ ಮಾಡ್ತಾರಾ ಗೊತ್ತಿಲ್ಲ. ಆ ಥರದವ್ರಿಗೆ ಆ ಥರ ಇದ್ದಂತಹ ಸಂದರ್ಭದಲ್ಲಿ ಕೇರಳದಿಂದ ಬರ್ತಕ್ಕಂಥ ಜನ ಬಸ್ಸಲ್ಲಿ, ಟ್ರೈನಲ್ಲಿ ಎಲ್ರಿಗೂ ಟೆಸ್ಟ್ ಮಾಡೋದು ಒಳ್ಳೆಯದು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡೆಯೋಣ. ಪವಿತ್ರ, ಇವತ್ತು ತಾಂತ್ರಿಕ ಸಲಹಾ ಸಮಿತಿ ಸಭೆ ನಡೆಯೋದು ಡೌಟು ಅಂತೀರಾ, ಈಗಾಗಲೇ ವರದಿ ಸಲ್ಲಿಕೆಯಾಗಿದೆ ಅಂತಾರೆ. ಹಾಗಾದರೆ ಏನೆಲ್ಲ ಅಂಶಗಳು ಪ್ರಸ್ತಾಪ ಆಗಿದೆ ವರದಿಯಲ್ಲಿ ಅಂತ? ಅರವಿಂದ್, ಇವತ್ತು ಸಭೆ ನಡೆಯಲ್ಲ, ಈಗಾಗಲೇ ಒಂದು ಸುತ್ತಿನ ಸಭೆ ಕೂಡ ನಡೆಸಿದ್ದೀವಿ ಅಂತ ತಾಂತ್ರಿಕ ಸಲಹಾ ಸಮಿತಿಯ ಅಧ್ಯಕ್ಷರು ಕೂಡ ಪಬ್ಲಿಕ್ ಟಿವಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಆರೋಗ್ಯ ಇಲಾಖೆಯವರು ಇವತ್ತು ಹೊಸ ಮಾರ್ಗಸೂಚಿಯನ್ನು ಪ್ರಕಟಿಸುವಂತಹ ಸಾಧ್ಯತೆ ಇದೆ. ಈಗ ತಾಂತ್ರಿಕ ಸಲಹಾ ಸಮಿತಿಯ ಶಿಫಾರಸಿನಲ್ಲಿ ಪ್ರಮುಖವಾಗಿರುವಂಥದ್ದು, ಈಗಾಗಲೇ ಸಚಿವರು ಹೇಳಿದ್ದಾರೆ, 60 ವರ್ಷ ಮೇಲ್ಪಟ್ಟವರು ಮಾಸ್ಕ್ ಅನ್ನು ಧರಿಸುವಂಥದ್ದು ಕಡ್ಡಾಯ ಅನ್ನುವಂಥದ್ದು. ಅದರ ಜೊತೆಗೆ ಈಗ ಟೆಸ್ಟಿಂಗ್ ಅನ್ನ ಹೆಚ್ಚಳ ಮಾಡೋದಕ್ಕೆ ಸಲಹೆಯನ್ನು ಕೊಟ್ಟಿದ್ದಾರೆ. ಹಾಗಂತ ಸಾಮೂಹಿಕವಾಗಿ ಟೆಸ್ಟಿಂಗ್ ಅನ್ನ ರೆಫರ್ ಮಾಡಿಲ್ಲ, ಬದಲಾಗಿ ILI ಆಗಿರ್ಬೋದು, ಸಾರಿ, ಸೊ ಟೋಟಲಿ ಕೊರೋನಾ ಗುಣಲಕ್ಷಣಗಳು ಇದ್ರೆ ಅಂಥವರಿಗೆ ಕಡ್ಡಾಯವಾಗಿ ಕೋವಿಡ್ ಟೆಸ್ಟ್ ಅನ್ನ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಕ್ರಿಸ್ಮಸ್ ಬರ್ತಾ ಇದೆ, ಹೊಸ ವರ್ಷ ಬರ್ತಾ ಇದೆ. ಹೀಗಾಗಿ ಗುಂಪು ಪ್ರದೇಶದಲ್ಲಿ ಕ್ರೌಡೆಡ್ ಇರುವಂತಹ ಪ್ಲೇಸಸ್ ಅಲ್ಲಿ ಜನ ಹೋಗುವಾಗ ಮಾಸ್ಕ್ ಅನ್ನು ಧರಿಸುವಂಥದ್ದು, ಅದು ಯಾವುದೇ ವಯೋಮಾನದವರು ಆಗಿರ್ಬೋದು, ಸೊ ಅವರೆಲ್ಲರೂ ಕೂಡ ಮಾಸ್ಕ್ ಅನ್ನ ಧರಿಸಬೇಕು ಅನ್ನುವಂತಹ ಸಲಹೆ ಸೂಚನೆಗಳು ಕೂಡ ಬಂದಿದೆ. ಎಸ್ಪೆಷಲಿ ಕೇರಳ ಗಡಿ ಭಾಗದಲ್ಲಿ ಕಟ್ಟೆಚ್ಚರವನ್ನು ವಹಿಸೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಅಲ್ಲಿ ಹೊಸ ರೂಪಾಂತರಿ ತಳಿ ಬಂದಿರೋದ್ರಿಂದ ಇನ್ನೊಂದಿಷ್ಟು ಆಸ್ಪತ್ರೆಗಳಿಗೆ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಯಾವ ರೀತಿ ಮಾಕ್ ಡ್ರಿಲ್ ಅನ್ನ ಮಾಡ್ಕೋಬೇಕು, ಯಾವ ರೀತಿ ಸನ್ನದ್ಧವಾಗಿರಬೇಕು, ಜೊತೆಗೆ ಅವರಿಗೆ ಟ್ರೈನಿಂಗ್ ಅನ್ನು ಕೊಡುವಂಥದ್ದು. ಕೋವಿಡ್ ಈ ಹಿಂದೆ ಯಾವ ರೀತಿ ನಿಭಾಯಿಸಿದ್ರು ಅದು ಅನುಭವ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಆದರೆ ಕಿಟ್ಗಳು ಬೇಕಾಗುತ್ತೆ, ಟೆಸ್ಟಿಂಗ್ ಕಿಟ್ಗಳನ್ನು ತರಿಸುವಂಥದ್ದು. ಸೊ ಇವೆಲ್ಲವೂ ಕೂಡ ಗೈಡ್ಲೈನ್ಸ್ ಬರುತ್ತೆ. ಆದರೆ ಒಂದು ಈಗ ಸದ್ಯದ ಮಟ್ಟಿಗೆ ಆತಂಕ ಇರುವಂಥದ್ದು, ಕರ್ನಾಟಕದಲ್ಲಿ ಹೊಸ ತಳಿ ಪತ್ತೆಯಾದರೆ ಮಗದೊಂದಿಷ್ಟು ಮಾರ್ಗಸೂಚಿಗಳನ್ನು ಟೈಟ್ ಮಾಡುವಂತಹ ಸಾಧ್ಯತೆ ಇದೆ. ಯಾಕಂದರೆ ಹೊಸ ವರ್ಷ ಹಾಗೂ ಕ್ರಿಸ್ಮಸ್ ಅನ್ನು ಗಮನದಲ್ಲಿ ಇಟ್ಕೊಂಡು, ಆದರೆ ಅದಿನ್ನೂ ಕೂಡ ಜಿನೋಮಿಕ್ ಸೀಕ್ವೆನ್ಸಿಂಗ್ ಅಲ್ಲಿ ಕನ್ಫರ್ಮ್ ಆಗಿಲ್ಲ. ಆ ಬಳಿಕ ಮಗದೊಂದಿಷ್ಟು ಟೈಟ್ ರೂಲ್ಸ್ ಅನ್ನು ಫ್ರೇಮ್ ಮಾಡುವಂತಹ ಸಾಧ್ಯತೆ ಇದೆ. ಅರವಿಂದ್, ಓಕೆ, ಹಾಗೆ ಪವಿತ್ರ ಸಂಪರ್ಕದಲ್ಲಿರಿ, ಮತ್ತೆ ನಿಮ್ಮ ಜೊತೆ ನಾನು ಮಾತನಾಡ್ತೀನಿ. ಸೊ ಸಾರಿ ಮತ್ತು ILI ಏನು ಬರ್ತಾ ಇದೆ, ಇನ್ಫ್ಲುಯೆನ್ಸಾ ಲೈಕ್ ಇಲ್ನೆಸ್ ಮತ್ತು ರೆಸ್ಪಿರೇಟರಿ ಇನ್ಫೆಕ್ಷನ್ಸ್, ಇದೆಲ್ಲವನ್ನು ಕೂಡ ಪಲ್ಮನಾಲಜಿಸ್ಟ್ಗಳು ನೋಡ್ತಾರೆ. ನೋಡಿದಂತಹ ಸಂದರ್ಭದಲ್ಲಿ ಖಂಡಿತವಾಗಿ ಅಗತ್ಯ ಬಿದ್ದರೆ RT-PCR ಮಾಡಿಸಬೇಕಾಗುತ್ತೆ. ಇದು ಮುನ್ನೆಚ್ಚರಿಕಾ ಕ್ರಮವಾಗಿ ಬರ್ತಕ್ಕಂಥ ಮಾರ್ಗಸೂಚಿಯ ಕೆಲವೊಂದು ಶಿಫಾರಸುಗಳು.